ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಸರ್ ತಮ್ಮ ಹೆಸರು? ದೇವಸಾಗರದ ಕಂಠಪ್ಪ ಮೇಷ್ಟ್ರು ಅಂತೇಳಿ. ಒಂದು ನಿಮಿಷ ಸರ್, ತಮ್ಮನ್ನು ನೋಡೋದಕ್ಕೆ ದೇವಸಾಗರದ ಕಂಠಪ್ಪ ಮೇಷ್ಟ್ರು ಬಂದಿದ್ದಾರೆ. ಬನ್ನಿ ಮೇಷ್ಟ್ರೆ, ಬನ್ನಿ ಬನ್ನಿ ಶಾರದಮ್ಮ. ಹೇಗಿದ್ದೀರಿ? ನೋಡಿ ಸರ್, ಹೀಗಿದ್ದೀವಿ. ಊರಲ್ಲಿರೋ ಆಸ್ತಿ ಎಲ್ಲ ಮರಿ ಇಲ್ಲೇ ಬಂದು ಸೆಟ್ಲ್ ಆಗಿದ್ದೀರಿ ಅಂತ ಕೇಳಿದೆ. ಹೌದು ಸರ್, ಅದೇ ಈಗ ಒಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಯಾಕೆ, ಏನಾಯಿತು? ತುಂಬ ಟೆನ್ಷನ್ ಆಗಿದೆ. ಬನ್ನಿ ಕೂತ್ಕೊಳ್ಳಿ. ಬನ್ನಿ. ಯಾಕೆ ಅಳ್ತಿದ್ದೀರಿ? ಅಂಥದ್ದೇನಾಯಿತು? ನನ್ನ ಮಗಳು ನಿವೇದಿತಾಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಸರ್. ಕೊಲೆ ಬೆದರಿಕೆನಾ? ಹ್ಞೂ ಸರ್. ಯಾರು? ರಂಜನ್ ಲಾಲ್ ಮಿಶ್ರಾ ಅಂತ ಒಬ್ಬ ಬಿಲ್ಡರ್ ಇದ್ದಾನೆ ಸರ್. ಅವನೊಬ್ಬ ದೊಡ್ಡ ರೌಡಿ ಸರ್. ನೆನ್ನೆ ರಾತ್ರಿ ನನ್ನ ಮಗಳು ನಿವೇದಿತಾ ಮತ್ತು ಇನ್ನೊಬ್ಬ ಹುಡುಗ ಇಬ್ಬರು ಬರ್ತಿರ್ಬೇಕಾದ್ರೆ ರೌಡಿಗಳ ಜೊತೆ ದಾರಿ ಅಡ್ಡ ಹಾಕಿ ಕೊಲೆ ಬೆದರಿಕೆ ಹಾಕಿದ್ದಾನೆ ಸರ್. ಅಳ್ಬೇಡಿಮ್ಮ, ನಿಧಾನಕ್ಕೆ ವಿಚಾರ ಹೇಳಿ. ಅವನು ಯಾಕೆ ಕೊಲೆ ಬೆದರಿಕೆ ಹಾಕ್ದ ನಿಮ್ಮ ಮಗಳಿಗೆ? ನಾನು ಹೇಳ್ತೀನಿ ಸರ್. ಊರಲ್ಲಿ ಜಮೀನು ಮನೆ ಮಾರಿದ್ದು 10 ಲಕ್ಷ ಇತ್ತು. ಅದ್ರ ಜೊತೆಗೆ 17 ಲಕ್ಷ ಹಾಕಿ ಒಂದು ಫ್ಲ್ಯಾಟ್ ಕೊಂಡ್ಕೊಂಡ್ವಿ ಸರ್, ಈ ಮಿಶ್ರಾ ಹತ್ರ. ನಾವು ಅದನ್ನು ಸ್ವಾಧೀನಕ್ಕೆ ತೊಗೊಳಕ್ಕೆ ಮುಂಚೆನೇ ಬಿದ್ದೋಯ್ತು ಸರ್. ಓ, ಆ ಗೋಲ್ಡನ್ ರುದ್ರಾಕ್ಷಿ ಅಪಾರ್ಟ್ಮೆಂಟಾ? ಅದೇ ಸರ್. ಅವನನ್ನ ನಮ್ಮ ದುಡ್ಡು ಕೇಳಿದ್ರೆ ಕೊಡಲ್ಲ ಅಂದ್ಬಿಟ್ಟ ಸರ್. ಅದಕ್ಕೆ ನನ್ನ ಮಗಳು ಕೆಲವು ಜೊತೆ ಸೇರಿ ಪ್ರತಿಭಟನೆ ಮಾಡಿದ್ಲು ಸರ್. ಓ, ಗೊತ್ತು. ನಿವೇದಿತಾ ನಿಮ್ಮ ಮಗಳ? ಹೌದು ಸರ್. ಗಟ್ಟಿ ಹುಡುಗಿ ಅನಿಸುತ್ತೆ. ಒಂದು ಸಲ ರಾಜಾನಂದ ಸ್ವಾಮಿ ಅರೆಸ್ಟ್ ಮಾಡಿಸಿದ್ರು ಬಿಡದೆ ಈಗ ರಂಜನ್ ಲಾಲ್ ಮಿಶ್ರಾ ವಿರುದ್ಧ ಗಾಂಧಿ ಪ್ರತಿಮೆ ಹತ್ರ ಪ್ರತಿಭಟನೆ ಮಾಡ್ತಾ ಇರೋಂತೆ. ಪತ್ರಿಕೆಯಲ್ಲಿ ಟಿ ವಿಲಿ ನೋಡಿದೆ. ಮುಂದಕ್ಕೆ ಹೇಳಿ. ನನ್ನ ಮಗಳು ನಿವೇದಿತಾ ಮತ್ತು ನಮ್ಮ ಸಂಬಂಧದ ಹುಡುಗ ಶಶಿಕಾಂತ ಅಂತ ಇಬ್ಬರು ಪ್ರತಿಭಟನೆ ಮುಗಿಸ್ಕೊಂಡು ಬರೋವಾಗ ರಾತ್ರಿ 10 ಗಂಟೆ ಸರ್, ರೋಡಲ್ಲಿ ಕಲ್ಲು ಅಡ್ಡ ಇಟ್ಬಿಟ್ಟು ಆ ರಂಜನ್ ಲಾಲ್ ಮಿಶ್ರಾ ತಡೆದ್ನಂತೆ. ಅವನ ಜೊತೆ ಇನ್ನೂ ಒಂದಷ್ಟು ರೌಡಿಗಳಿದ್ರಂತೆ ಸರ್. ಇವರಿಬ್ಬರು 2 ವೀಲರಲ್ಲಿ ಬರ್ತಾಯಿದ್ರು. ಪ್ರತಿಭಟನೆ ನಿಲ್ಲಿಸಿ ಫ್ಲ್ಯಾಟಿಗೆ ಕೊಟ್ಟರು 27 ಲಕ್ಷ ವಾಪಸ್ ಕೊಡ್ತೀನಿ, ಮೇಲೆ 1 ಲಕ್ಷ ಕೊಡ್ತೀನಿ ತಂದಂತೆ ರಂಜನ್ ಲಾಲ್ ಮಿಶ್ರಾ. ಇವಳು ಕತ್ತೆ. ಆ ದುಡ್ಡು ತೊಗೊಂಡು ಪ್ರತಿಭಟನೆ ನಿಲ್ಲಿಸ್ತೀನಿ ಅಂತ ಹೇಳಿ ವಾಪಸ್ ಬಂದ್ಬಿಡ್ಬಾರ್ದಿತ್ತ ಸರ್? ಆ 120 ಜನಕ್ಕೂ ದುಡ್ಡು ವಾಪಸ್ ಕೊಡೋವರೆಗೂ ಪ್ರತಿಭಟನೆ ನಿಲ್ಲಿಸೋದಿಲ್ಲ ಅಂತ ಹೇಳಿ ಬಂದ್ಬಿಟ್ಟಿದ್ದಾಳಲ್ಲ ಸರ್ ಇವಳು. ಭೇಷ್, ಧೈರ್ಯ ಪ್ರಿನ್ಸಿಪಲ್ಸ್ ಇರೋ ಹುಡುಗಿ. ಏನು ಪ್ರಿನ್ಸಿಪಲ್ ಸರ್? ಈಗ ನೋಡಿ ಏನಾಗಿದೆ. ಪ್ರತಿಭಟನೆ ನಿಲ್ಲಿಸ್ತಾ ಹೋದ್ರೆ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದಾನ ಅವನು. ನಮಗಿರೋದು 2 ಮಕ್ಕಳಾದ್ರು ನಮಗೆ ಲೆಕ್ಕಕ್ಕಿರೋದು ಇವಳೊಬ್ಳೆ ಸರ್. ದೊಡ್ಡವನು ಚಿದಾನಂದ, ಅವನು ನಮ್ಮ ಬಗ್ಗೆ ಆಗಲಿ ನಮ್ಮ ಸಂಸಾರದ ಬಗ್ಗೆ ಆಗಲಿ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಅವನಾಯಿತು, ಅವನ ಆಶ್ರಮ ಆಯಿತು. ನಮ್ಮ ಬಗ್ಗೆ ಯೋಚನೆ ಮಾಡೋಳು ಇವಳೊಬ್ಳೆ ಸರ್. ಇವಳನ್ನು ಕೊಲೆ ಮಾಡಿಬಿಟ್ರೆ ನಾವೇನು ಮಾಡಬೇಕು ಸರ್? ಹೋಗ್ಬೇಡ್ವೆ ಅಂದರೆ ಕೇಳೋದಿಲ್ಲ. ಹಾಗೆಲ್ಲ ಸುಮ್ಮನೆ ಕೊಲೆ ಮಾಡೋಕ್ಕಾಗಲ್ಲಮ್ಮ, ನೀವು ಹೆದರ್ಕೋಬೇಡಿ. ಇಲ್ಲ ಸರ್, ಚಿತ್ತರಂಜನ್ ಅಂತ ಒಬ್ಬ ಹುಡುಗ, ಅವನು ಹೀಗೆ ಪ್ರತಿಭಟನೆ ಮಾಡಿದ್ದಕ್ಕೆ ಅವನಿಗೆ ಆಕ್ಸಿಡೆಂಟ್ ಮಾಡಿಸಿ ಸಾಯಿಸ್ಬಿಟ್ನಂತೆ ಈ ರಂಜನ್ ಲಾಲ್ ಮಿಶ್ರಾ. ಅಯ್ಯೋ ಸುಮ್ಮನೆ ರೀಮ್ಮ, ಈಗ ಹಾಗೆಲ್ಲ ಆಗೋದಿಲ್ಲ. ಈ ನಿವೇದಿತಾ ಶಶಿಕಾಂತ ಒಂದು ಬುದ್ಧಿವಂತಿಕೆ ಕೆಲಸ ಮಾಡಿದ್ದಾರೆ. ಪ್ರತಿಭಟನೆಗೆ ಮುಂಚೆ ಪೊಲೀಸ್ ಡಿಜಿಗೆ ಒಂದು ಅರ್ಜಿ ಬರೆದು ಪ್ರೊಟೆಕ್ಷನ್ ಕೇಳಿದ್ದಾರೆ. ಆ ರಕ್ಷಣೆಕೋರು ಅರ್ಜಿ ಕೊಟ್ಟಿದ್ದಾರಲ್ಲ ಪೊಲೀಸ್ ಡಿಜಿಗೆ, ಅದರ ಕಾಪೀಸ್ನ ಚೀಫ್ ಮಿನಿಸ್ಟ್ರಿಗೆ, ಚೀಫ್ ಜಸ್ಟಿಸ್ಗೆ, ಹೋಮ್ ಮಿನಿಸ್ಟ್ರಿಗೆ, ನನಗೆ ಎಲ್ರಿಗೂ ಒಂದೊಂದು ಕಾಪಿ ಕಳಿಸಿದ್ದಾರೆ. ಅವ್ರಿಗೇನಾದರೂ ಆದರೆ ತನ್ನ ಮೇಲೆ ಬರುತ್ತೆ ಅಂತ ರಂಜನ್ ಲಾಲ್ ಮಿಶ್ರಾ ಗೊತ್ತು. ಹಾಗೇನೂ ಆಗಲ್ಲ, ಸುಮ್ಮನೆ ಬೆದರಿಸಿದಾನಷ್ಟೇ.
ಸರಿ, ನೀವೇನು ಹೆದರ್ಕೋಬೇಡಿ, ಇರಿ. ಇವರೇ, ಆ ಪೊಲೀಸ್ ಡಿಜಿಗೆ ಫೋನ್ ತೊಗೊಳ್ಳಿ. ಹಾಗೆ ಶಶಿಕಾಂತ ನಿವೇದಿತಾ ಅವ್ರಿಗೊಂದು ಪೊಲೀಸ್ಗೊಂದು ಪ್ರೊಟೆಕ್ಷನ್ಗೆ ಒಂದು ಲೆಟರ್ ಕೊಟ್ಟಿದ್ದಾರಲ್ಲ, ಅದ್ರ ಕಾಪಿ ಆ ಗ್ರೀನ್ ಫೈನಲ್ ಇದೆ, ಅದು ತೊಗೊಳ್ಳಿ. ಸರ್ ಡಿ ಜಿ ಅವ್ರ ಲೈನಲ್ಲಿದ್ದಾರೆ ಸರ್. ಮತ್ತೆ ಫೈಲ್. ಹಲೋ, ನಮಸ್ಕಾರ ಡಿ ಜಿ ಸಾಹೇಬ್ರಿಗೆ. ನಮಸ್ಕಾರ ಸರ್. ರಾಮ್ಪ್ರಸಾದ್ ಅವರೇ, ನಾನು ನಿಮ್ಮೊಂದು ಪ್ರಶ್ನೆ ಕೇಳಬೇಕಾಗಿದೆ. ನೀವು ಈ ರಾಜ್ಯದ ಎಲ್ಲ ಪ್ರಜೆಗಳಿಗೆ ಡಿ ಜಿನ ಅಥವಾ ರಂಜನ್ ಲಾಲ್ ಮಿಶ್ರಾ ಮತ್ತು ರಾಜಾನಂದ ಸ್ವಾಮಿಯವರಿಗೆ ಮಾತ್ರ ಡಿ ಜಿನ? ಸರ್ ಹೇಳಿ ಸರ್. ಯಾಕೆ ಸರ್ ಹೀಗೆ ತಮಾಷೆ ಮಾಡ್ತಿದ್ದೀರಾ? ತಮಾಷೆ ಅಲ್ರಿ, ಆ ರಂಜನ್ ಲಾಲ್ ಮಿಶ್ರಾ ಗೋಲ್ಡನ್ ಅಪಾರ್ಟ್ಮೆಂಟ್ಸ್ ಬಿದ್ದೋಯ್ತಲ್ಲ, ಅದ್ರ ಬಗ್ಗೆ ಶಶಿಕಾಂತ್ ಮತ್ತು ನಿವೇದಿತಾ ಅವ್ರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ನಡೀತಾ ಇದೆ ಗಾಂಧಿ ಪ್ರತಿಮೆ ಹತ್ರ. ತಮಗೆ ಗೊತ್ತು ತಾನೆ? ಗೊತ್ತು ಸರ್. ಯಾಕೆ ಸರ್? ಪ್ರತಿಭಟನೆಗೆ ಮುಂಚೆ ರಂಜನ್ ಲಾಲ್ ಮಿಶ್ರಾ ಕಡೆಯಿಂದ ನಮಗೆ ಪ್ರಾಣ ಬೆದರಿಕೆ ಇದೆ ಅಂತ ನಿವೇದಿತಾ ಮತ್ತು ಶಶಿಕಾಂತ ನಮಗೆ ಪ್ರೊಟೆಕ್ಷನ್ ಕೊಡಿ ಅಂತ ನಿಮಗೊಂದು ಅರ್ಜಿ ಕೊಟ್ಟಿದ್ದಾರೆ ತಾನೆ? ಕೊಟ್ಟಿದ್ದಾರೆ ಸರ್. ಮತ್ತೆ ಪ್ರೊಟೆಕ್ಷನ್ ಎಲ್ರಿಗೆ ಕೊಟ್ಟಿದ್ದೀರಿ ನೀವು? ಸರ್ ಪ್ರೊಟೆಕ್ಷನ್ ಕೊಟ್ಟಿದ್ದೀನಿ. ಅವರು ಪ್ರತಿಭಟನೆ ಮಾಡ್ತಾರೋ ಜಾಗದಲ್ಲಿ, ಅಂದರೆ ಆ ಗಾಂಧಿ ಪ್ರತಿಮೆ ಮುಂದೆ 20 ಜನ ರಿಸರ್ವ್ ಪೊಲೀಸ್ನವರು, 2 ಸಬ್ ಇನ್ಸ್ಪೆಕ್ಟರ್ಸು, ಒಂದು ಪೊಲೀಸ್ ವ್ಯಾನು ಎಲ್ಲ ಇಟ್ಟಿದ್ದೀನಿ ಸರ್. ಪ್ರೊಟೆಕ್ಷನ್ ಕೇಳ್ತಾ ಇರೋದು ಪ್ರತಿಭಟನೆ ಜಾಗಕ್ಕಲ್ರಿ, ಅವ್ರ ಲೈಫ್ ಪ್ರೊಟೆಕ್ಷನ್ ಕೊಡಿ ಅಂತ ಅವ್ರು ಕೇಳಿರೋದು. ನಿವೇದಿತಾ ಹಿಂದೆ, ಶಶಿಕಾಂತ್ ಹಿಂದೆ ಏನೋ ಪೊಲೀಸ್ನವ್ರನ್ನ ಹಾಕಿದ್ದೀರಾ? ಅವ್ರ ಮನೆಗಳ ಸುತ್ತು ಪೊಲೀಸ್ ಕಾವಲೇನಾದ್ರು ಹಾಕಿದ್ದೀರಾ? ಸರ್ ಅದು ಅಲ್ಲೆಲ್ಲ ಡೇಂಜರ್ ಇದೆ ಅಂತ ನಮ್ಗೆ ಅನ್ನಿಸ್ಲಿಲ್ಲ ಸರ್. ಪ್ರತಿಭಟನೆ ಜಾಗದಲ್ಲಿ ಏನ್ರಿ ಡೇಂಜರ್ ಇರುತ್ತೆ? ಅಲ್ಲಿ ಏನೂ ಆಗಲ್ಲ. ಅಲ್ಲಿ ಪ್ರಿಂಟ್ ಮೀಡಿಯಾ ಇರುತ್ತೆ, ಟೆಲಿವಿಷನ್ನವ್ರು ಇರ್ತಾರೆ, ಎಲ್ಲರೂ ಇರ್ತಾರೆ. ಡೇಂಜರ್ ಏನಿದ್ರು ಬೇರೆ ಕಡೆನೇ. ನಿನ್ನೆ ರಾತ್ರಿ ನೋಡಿ ಏನಾಗಿದೆ? ಏನಾಯ್ತು ಸರ್? ಶಶಿಕಾಂತ ನಿವೇದಿತಾ ಮನೆಗೆ ಹೋಗ್ತಾ ಇರಬೇಕಾದ್ರೆ ಒಂದು ಲೋನ್ಲಿ ಪ್ಲೇಸಲ್ಲಿ ರಂಜನ್ ಲಾಲ್ ಮಿಶ್ರಾ ರೌಡಿಗಳ ಜೊತೆ ಸೇರಿಕೊಂಡು ಅಡ್ಡಗಟ್ಟಿ, ನೀವು ಪ್ರತಿಭಟನೆ ನಿಲ್ಲಿಸದೆ ಹೋದರೆ ನಿಮ್ಮನ್ನು ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದಾನೆ. ನೀವು ಅವ್ರಿಗೆ ಪರ್ಸನಲ್ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟಿದ್ದಿದ್ರೆ ಅವ್ರಿಗೆ ಕೊಲೆ ಬೆದರಿಕೆ ಹಾಕೋ ಧೈರ್ಯ ರಂಜನ್ ಲಾಲ್ ಮಿಶ್ರಾಗೆ ಬರ್ತಾಯ್ತಾ? ಅವ್ನು ಕೊಲೆನೇ ಮಾಡಿಸ್ಬಿಟ್ಟಿದ್ರೆ ನಿಮ್ಮ ಗತಿ ಏನ್ರಿ ಆಗ್ತಿತ್ತು? ಅವ್ರ ಪ್ರೊಟೆಕ್ಷನ್ ಕೇಳಿ ನೀವೇನು ಮಾಡಿಲ್ಲ ಅಂತ ಆಗ್ತಿರ್ಲಿಲ್ವಾ? ಈಗ ಅಸೆಂಬ್ಲಿ ಸೆಷನ್ಸ್ ನಡೀತಾ ಇದೆ, ಈ ವಿಚಾರ ತೆಗೆದು ಗಲಾಟೆ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು. ಸರ್ ಬೇಡಿ ಸರ್. ಸಾರಿ ಸರ್, ಸಾರಿ ಫಾರ್ ದ ಲ್ಯಾಬ್ಸ್. ಅವರಿಬ್ಬರ ಕೈಲಿ ಒಂದು ಕಂಪ್ಲೇಂಟ್ ಬರ್ಸ್ಕೊಟ್ಬಿಡಿ ಸರ್. ಮಿಶ್ರಾ ಅವ್ರನ್ನ ನಾನು ಕರೆಸಿ ವಾರ್ನ್ ಮಾಡ್ತೀನಿ. ಕೂಡಲೇ ಅವರಿಗೆ ಎಲ್ಲ ಕಡೆ ಪ್ರೊಟೆಕ್ಷನ್ ಸಿಗೋಗಿ ನಾನು ಅರೇಂಜ್ ಮಾಡ್ತೀನಿ ಸರ್. ಕಂಪ್ಲೇಂಟ್ ಯಾಕ್ರಿ ಬೇಕು? ಆವತ್ತೇ ಕೊಟ್ಟಿದ್ದಾರಲ್ಲ ಅರ್ಜಿ, ಅದೇ ಸಾಕು. ಸರಿ ಸರ್. ಸಾರಿ ರಾಮ್ ಪ್ರಸಾದ್, ರಫಾಗಿ ಮಾತಾಡಿದ್ದಕ್ಕೆ. ಪರವಾಗಿಲ್ಲ ಸರ್. ಸರ್ ಒಂದು ರಿಕ್ವೆಸ್ಟು, ಅಸೆಂಬ್ಲಿನಲ್ಲಿ ಈ ವಿಚಾರ ಬೇಡಿ ಸರ್. ಓಕೆ, ನಮಸ್ಕಾರ. ನಮಸ್ಕಾರ ಸರ್. ಇವತ್ತಿಂದಾನೇ ಪೊಲೀಸ್ನವರು ಶಶಿಕಾಂತನಿಗೆ ಮತ್ತು ನಿವೇದಿತಾಗೆ ಫುಲ್ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತಾರೆ. ನೀವೇನು ಹೆದರ್ಕೋಬೇಡಿ. ತುಂಬ ಉಪಕಾರ ಆಯಿತು ಸರ್. ಅವರಿಗೆ ಧೈರ್ಯವಾಗಿ ಪ್ರತಿಭಟನೆ ಮುಂದುವರ್ಸೋಕೆ ಹೇಳಿ. ಆದರೆ ಆ ಪ್ರತಿಭಟನೆ ಇನ್ನೂ ಎಷ್ಟು ದಿನ ಸರ್? ಈ ಭೂಮಾಫಿಯಾ ಆ್ಯಕ್ಟಿವಿಟೀಸು ತುಂಬ ಜಾಸ್ತಿ ಆಗೋಗಿದೆ. ಈಗ ಅಸೆಂಬ್ಲಿ ಸೆಷನ್ಸ್ ನಡೀತಾ ಇದೆ, ನಾನು ಅಲ್ಲಿ ಗಲಾಟೆ ಮಾಡ್ತೀನಿ, ಅದಕ್ಕೊಂದು ಪರಿಹಾರನೂ ಕಂಡುಹಿಡಿತೀನಿ. ಅದುವರೆಗೂ ಈ ಪ್ರತಿಭಟನೆ ನಡೀತಾ ಇದ್ದರೆ ನನಗೂ ಅನುಕೂಲ, ಅಲ್ಲಿ ಗಲಾಟೆ ಮಾಡೋದು. ಆದರೆ ನಮಗೆ ಎದೆ ಹೊಡ್ಕೋತಾ ಇರುತ್ತೆ ಸರ್. ಅಯ್ಯೋ ಹೆದರ್ಕೋಬೇಡಿಮ್ಮ, ಏನೂ ಆಗಲ್ಲ. ಪ್ರತಿಭಟನೆ ಆಗ್ತಾ ಇರೋ ಜಾಗಕ್ಕೆ ನಾನು ಇವತ್ತೇ ಹೋಗ್ತೀನಿ. ನಾನು ಒಂದು ಸಲ ಅಲ್ಲಿಗೆ ಹೋದರೆ ಎಲ್ಲರೂ ಅಲರ್ಟ್ ಆಗಿ ಹೋಗ್ತಾರೆ. ಯಾರೂ ಏನು ಮಾಡೋಕ್ಕಾಗಲ್ಲ, ಧೈರ್ಯವಾಗಿರಿ. ಈ ಇನ್ಸಿಡೆಂಟ್ ನಿನಗೆಷ್ಟು ನೋವು ಕೊಟ್ಟಿದೆಯೋ ನಮಗೆ ನಿನ್ನ ಭವಿಷ್ಯದ ಬಗ್ಗೆ ಅಷ್ಟೇ ಆತಂಕ ಹುಟ್ಟಿಸಿದೆ ಪುಟ್ಟಿ. ನೀನು ಎಲ್ಲಿವರೆಗೂ ಒಂಟಿಯಾಗಿರ್ತೀಯೋ ಅಲ್ಲಿವರೆಗೂ ಸುಧಾಕರ್ ಅಂತವ್ರನ್ನ ಫೇಸ್ ಮಾಡಲೇಬೇಕಾಗತ್ತೆ ಪುಟ್ಟ. ನಿನ್ನ ಅಪ್ಪ ಅಮ್ಮ ಇನ್ನು ಎಷ್ಟು ವರ್ಷ ಬದುಕಬಹುದು? 10 ವರ್ಷ, 15 ವರ್ಷ, ಆಮೇಲೆ
ನೀನು ಮೃದು ಸ್ವಭಾವದವಳು, ಹಾಗಾಗಿ ಎಲ್ಲರೂ ನಿನಗೆ ಬೇಗ ಮೋಸ ಮಾಡಿಬಿಡ್ತಾರೆ. ಅದಕ್ಕೆ ಪುಟ್ಟಿ, ನೀನು ಇನ್ನೊಂದು ಮದುವೆ ಆಗಿಬಿಡು. ಮತ್ತೆ ಮದುವೆನಾ? ಹೌದು ಪ್ರಜ್ಞಾ, ನಮ್ಮನ್ನು ಗೌರವಿಸೋ ಗಂಡ ನಮ್ಮ ಜೊತೆಗಿದ್ದರೆ ಸಮಾಜನೂ ನಮ್ಮನ್ನು ಗೌರವದಿಂದ ಕಾಣುತ್ತೆ. ಧ್ರುವ ನಮಗೆಲ್ಲರಿಗೂ ಗೊತ್ತಿರೋ ಹುಡುಗ, ನಿನ್ನನ್ನು ಅರ್ಥ ಮಾಡ್ಕೊಂಡಿದ್ದಾನೆ, ನಿನ್ನನ್ನು ಚೆನ್ನಾಗೂ ನೋಡ್ಕೋತಾನೆ. ಅವನನ್ನು ಮದುವೆ ಆಗಿಬಿಡು. ಅಮ್ಮ ಪ್ಲೀಸ್. ಧ್ರುವ ತುಂಬ ಒಳ್ಳೆಯವರು. ಅವ್ರು ನನ್ನ ಗೌರವಿಸ್ತಾರೆ ಅಂತ ನನಗೆ ಗೊತ್ತು. ಹಾಗೆಯೇ ಆ ಸುಧಾಕರ್ ನನ್ನ ಜೊತೆ ಹಾಗೆ ನಡ್ಕೊಳ್ಳೋದಕ್ಕೆ ನನ್ನ ಒಂಟಿತನ ಕಾರಣ ಅಂತಲೂ ಗೊತ್ತು. ನಂಗೆ ಅದರ ಬಗ್ಗೆ ಬೇಜಾರು ಇದೆ. ಆದರೆ ಯಾಕೋ ಮನಸ್ಸು ಇನ್ನೊಂದು ಮದುವೆಗೆ ಒಪ್ತಾ ಇಲ್ಲಮ್ಮ. ದಯವಿಟ್ಟು ಬಲವಂತ ಮಾಡಬೇಡ. ಸರಿ ಪುಟ್ಟಿ, ಮದುವೆ ವಿಷಯ ಬೇಡ. ಆದರೆ ನಾನೊಂದು ಮಾತು ಕೇಳ್ತೀನಿ, ನಡೆಸ್ಕೊಡ್ತೀಯಾ? ಪ್ಲೀಸ್ ಹೇಳಿ ಪಪ್ಪ. ನೀನು ಡಿವೋರ್ಸ್ ತಗೊಂಡ್ಬಿಡು ಮಗಳೇ. ನಿನಗೆ ಎಲ್ಲಿವರೆಗೂ ಡೈವರ್ಸ್ ಆಗೋದಿಲ್ವೋ ಅಲ್ಲಿವರೆಗೂ ನಿನ್ನ ಗಂಡ ರಾಜುಗೆ ನಿನ್ನ ಮೇಲೆ ಒಂದು ಹಿಡಿತ ಇದ್ದೇ ಇರುತ್ತೆ. ಅದಕ್ಕೆ ಪುಟ್ಟ, ನೀನು ಮೊದಲು ಡೈವರ್ಸ್ ತಗೊಂಡ್ಬಿಡು. ಆಗ ನಿನ್ನ ಮನಸ್ಸು ಬೇರೆ ಸಾಧ್ಯತೆಗಳ ಬಗ್ಗೆ ಯೋಚನೆ ಮಾಡುತ್ತೆ. ನಮಗೆ ನಿನ್ನ ಭವಿಷ್ಯ ಮುಖ್ಯ. ನೀನು ಡಿವೋರ್ಸ್ ತಗೊಳ್ಳಿಲ್ಲ ಅಂದರೆ ನಮ್ಮ ಮನಸ್ಸಿಗೆ ತುಂಬ ನೋವಾಗುತ್ತೆ. ಕೊನೆಗಾಲದಲ್ಲಾದರೂ ಮಗಳ ಜೀವನವನ್ನು ಸರಿ ಮಾಡೋಕ್ಕೆ ಆಗಲಿಲ್ವಲ್ಲ ಅನ್ನೋ ಕೊರಗು ನಮ್ಮನ್ನು ಕಾಡ್ತಾ ಇರುತ್ತೆ. ಹಾಗಂತ ನಿನ್ನ ಮನಸ್ಸಿಗೆ ವಿರುದ್ಧವಾಗಿ ನಾವು ಯಾವತ್ತೂ ನಡ್ಕೊಳ್ಳಲ್ಲ. ನಮ್ಮ ಮನಸ್ಸಿಗೆ ಅನಿಸಿದ್ದೆ ನಾವು ಹೇಳಿದ್ದೀವಿ. ನಿರ್ಧಾರ ನಿಂದು, ಯೋಚನೆ ಮಾಡಿ. ಪಪ್ಪ, ನಾನು ಡೈವೋರ್ಸ್ ಕೊಡ್ತೀನಿ. ನೀವು ಯಾವಾಗ ಹೇಳ್ತೀರೋ ಅವಾಗ ಡೈವೋರ್ಸ್ ಪೇಪರ್ಸ್ಗೆ ಸೈನ್ ಹಾಕ್ತೀನಿ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಒಳಗೆ ಬರ್ಬೋದಾ? ಬನ್ನಿ. ಕೂತ್ಕೊಳ್ಳಿ. ಕುಡಿಯೋದಕ್ಕೆ ಏನಾದರೂ ಬೇಕಾ? ಬೇಡ ಅತ್ತೆ, ಇವಾಗ ತಾನೇ ಆಯಿತು. ನಿಮ್ಮ ಕಾಫಿ ತಿಂಡಿ ಎಲ್ಲ ಆಯ್ತಾ ಅತ್ತೆ? ಸಾಕಾ ವಿಷಯ?
ನೀವು ಬಂದಿರೋದು ಏನು ವಿಚಾರ ಅದನ್ನು ಹೇಳಿ. ಮಂಗಳತ್ತೆ, ನಮ್ಮ ಜಮೀನಿನ ಕೇಸ್ ವಿಚಾರಕ್ಕೆ ಓಡಾಡೋದಕ್ಕೆ ಅಂತ ಮಧು ದುಡ್ಡು ಖರ್ಚು ಮಾಡಿದ್ನಲ್ಲ. ನಿಮ್ಮ ತಂದೆ ನನ್ನ ಹತ್ರ ಹೇಳದೇ ಇದ್ದರೆ ಮುಚ್ಚಿಡಬೇಕು ಅಂತಿದ್ರಲ್ಲ, ಆ ದುಡ್ಡು ತಾನೆ? ಅತ್ತೆ, ನಾವು ನಿಮ್ಮ ಹತ್ರ ವಿಷಯ ಹೇಳದೇ ಇರ್ಬೋದು, ಆದರೆ ನಾವು ವಿಷಯ ಮುಚ್ಚಿಟ್ಟಿಲ್ಲ ಅತ್ತೆ. ಎರಡೂ ಒಂದೇ. ಅತ್ತೆ, ನಾವು ಆ ದುಡ್ಡನ್ನ ಮಧು ಹತ್ರ ಸಾಲ ಅಂತ ಇಸ್ಕೊಂಡಿದ್ದು. ಅವನು ನಮಗೋಸ್ಕರ ಅಷ್ಟೊಂದು ದುಡ್ಡು ಖರ್ಚು ಮಾಡ್ತಾನೆ ಅಂದರೆ ಸುಮ್ಮನೆ ದುಡ್ಡು ಎಳೆಯೋ ಪೈಕಿ ನಾವಲ್ಲ. ಶಾಂಭವಿ, ನನಗೆ ಈ ವಿಷಯದಲ್ಲಿ ಜಾಸ್ತಿ ಚರ್ಚೆ ಮಾಡೋದಕ್ಕೆ ಇಷ್ಟ ಇಲ್ಲ. ನನ್ನ ಮಗನೇ ನನ್ನಿಂದ ವಿಷಯ ಮುಚ್ಚಿಟ್ಟು ನಮ್ಮ ದುಡ್ಡನ್ನು ನಿಮ್ಮ ಮನೆಗೆ ಸುರಿದಿರ್ಬೇಕಾದ್ರೆ ನಿಮ್ಮನ್ನು ಕೇಳಿ ಏನು ಪ್ರಯೋಜನ? ಅತ್ತೆ, ಮಧು ತುಂಬ ದೊಡ್ಡ ಮನಸ್ಸು. ನಮ್ಮ ಕಷ್ಟ ನೋಡಿ ಕೋರ್ಟ್ ಖರ್ಚಿಗೆ ಅಂತ ಒಂದು ದುಡ್ಡು ಕೊಟ್ಟ. ಆದರೆ ಕೋರ್ಟಲ್ಲಿ ಕೇಸ್ ನಮ್ಮ ಕಡೆ ಆದ ಕೂಡಲೇ ಶಾಂಭವಿ ಬ್ಯಾಂಕಲ್ಲಿ ಲೋನ್ ಮಾಡಿ ದುಡ್ಡು ವಾಪಸ್ ಕೊಡ್ತೀನಿ ಅಂತ ಹೇಳಿದ್ಲು. ಮಧುನೇ ಬೇಡ ಅಂತ ಹೇಳ್ದ. ನೋಡಪ್ಪ, ಸುಮ್ಮನೆ ಕತೆ ಹೇಳಬೇಡ. ಸರಿ, ಈಗೇನಾಯಿತು? ಮಧು ಬೇಡ ಅಂದ, ನೀವು ಬಿಟ್ರಿ ಅಲ್ಲ? ಸ್ವಾಭಿಮಾನ ಅನ್ನೋದೊಂದು ಇರಬೇಕಲ್ವಾ? ಅತ್ತೆ, ನೀವು ದೊಡ್ಡವರು, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ಸ್ವಾಭಿಮಾನ ಬಿಟ್ಟು ಬದುಕೋರಲ್ಲ ನಾವು. ನೀವು ಕೇಸ್ ಗೆದ್ದು 2 ತಿಂಗಳಾಗ್ತಾ ಬಂತು ಅಲ್ವಾ? ಕಲ್ಯಾಣಿಗೆ ಕೆಲಸ ಸಿಕ್ಕಿದೆಯಂತೆ, ಚಂದ್ರಕಾಂತನಿಗೂ ಒಳ್ಳೆ ಕೆಲಸ ಸಿಕ್ಕಿದೆಯಂತೆ. ಅಂದಮೇಲೆ ನೀವು ದುಡ್ಡು ವಾಪಸ್ ಕೊಡಬೇಕು ತಾನೆ? ಕೊಟ್ರಾ? ಅತ್ತೆ, ಚಂದ್ರ ನಂಗೆ ಇನ್ನೂ ಸಂಬಳ ಬಂದಿಲ್ಲ. ಅವ್ನ ಸಂಬಳ ಬರ್ತಿದ್ದ ಹಾಗೆ ಕಂತುಗಳಲ್ಲಿ ಸಾಲ ತೀರಿಸೋದು ಅಂತ ನಾವು ಡಿಸೈಡ್ ಮಾಡಿದ್ವಿ. ಸರಿನಪ್ಪ, ಹೇಳೋದಕ್ಕೆ ಕೇಳೋದಕ್ಕೆ ನನಗೆ ಹಕ್ಕಿದೆ ಅನ್ನಿಸ್ತು, ಕೇಳಿದೆ. ಈ ವಿಚಾರದಲ್ಲಿ ಮುಂದೆ ನಾನು ಮಾತಾಡಲ್ಲ. ನೀವು ಉಂಟು, ಮಧು ಉಂಟು. ಮಾತಾಡಿದ್ರೆ ಸುಮ್ಮನೆ ನಾನು ಕೆಟ್ಟವಳಾಗ್ತೀನಿ. ಬಿಡಿ, ನನಗೆ ಬೇರೆ ಕೆಲಸ ಇದೆ. ಇನ್ನೇನಾದರೂ ಹೇಳೋಕ್ಕಿತ್ತ? ಅತ್ತೆ, ನೀವು ಹಿರಿಯರು, ನಿಮ್ಮ ಬಗ್ಗೆ ನಮಗೆಲ್ಲ ತುಂಬ ಗೌರವ ಇದೆ. ಯಾವ್ಯಾವುದೋ ಕಾರಣಗಳಿಂದ ನಾವೆಲ್ಲ ನಿಮಗೆ ಬೇಡ ಆದ್ವಿ, ಮನಸ್ಸುಗಳು ದೂರ ಆಯಿತು. ಆದರೆ ಯಾವುದನ್ನು ನಾವು ಬೇಕು ಅಂತ ಮಾಡ್ಕೊಂಡಿಲ್ಲ ಅಲ್ವಾ ಅತ್ತೆ? ಪರಿಸ್ಥಿತಿ, ಸಂದರ್ಭ ಆಗಿತ್ತು. ಈಗಲೂ ಅಷ್ಟೆ, ನಮ್ಮ ಜಮೀನು ನಮ್ಮ ಕೈ ಬಿಟ್ಟು ಹೋಗಬಾರ್ದು ಅಂತ ಕೋರ್ಟಿಗೆ ಹೋದ್ವಿ. ಮಧು ಒಳ್ಳೆ ಅಂತಃಕರಣ ಇರೋ ಹುಡುಗ, ನಮ್ಮ ಕಷ್ಟಗಳಿಗೆ ಸ್ಪಂದಿಸಿ ದುಡ್ಡು ಕೊಟ್ಟ, ಹೆಲ್ಪ್ ಮಾಡ್ದ. ಮೊದಲೇ ಮನಸ್ತಾಪ ಇರೋವಾಗ ಇಂಥ ವಿಚಾರಗಳನ್ನೆಲ್ಲ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕಲ್ವ ಅತ್ತೆ? ಅದಕ್ಕೆ ಅನಿಸುತ್ತೆ ಮಧು ಈ ವಿಚಾರನ ನಿಮ್ಮಿಂದ ಮುಚ್ಚಿಟ್ಟಿದ್ದು. ಕಾರಣ ಏನೇ ಇರಲಿ, ನಿಮ್ಮ ಮನಸ್ಸಿಗೆ ನೋವಾಗಿರೋದು ನಿಜ. ಆ ತಪ್ಪು ನಮ್ಮಿಂದ ಆಗಿದೆ. ಸಾಧ್ಯ ಆದರೆ ಅದನ್ನು ಕ್ಷಮಿಸ್ಬಿಡಿ ಅತ್ತೆ. ಚಂದ್ರಕಾಂತ ಹೇಮಗಿರಿಲಿ ಕೆಲಸ ಮಾಡ್ತಿದ್ದಿದ್ದ ಕಂಪನಿಯವರು ಕಾಂಪನ್ಸೇಷನ್ ಅಂತ ಅವನಿಗೆ ಚೆಕ್ ಕೊಟ್ಟಿದ್ದಾರೆ. ಸೋಮವಾರದವರೆಗೂ ಟೈಮ್ ಕೊಟ್ಟರೆ ನಾನು ಆ ದುಡ್ಡಿಗೆ ಅರೇಂಜ್ ಮಾಡ್ತೀನಿ ಅತ್ತೆ. ದಯವಿಟ್ಟು ನಮ್ಗೆ ಅಷ್ಟು ಟೈಮ್ ಕೊಡಿ. ನಂಗೆ ಗೊತ್ತು ಶಾಂಭವಿ, ಮಧುನಂಥ ದೊಡ್ಡ ಅಂತಃಕರಣ ನಂದಲ್ಲ ಅಂತ. ನಂಗದು ಬೇಕಾಗೂ ಇಲ್ಲ. ನಾನೊಬ್ಬ ಸಾಮಾನ್ಯ ಹೆಂಗಸು. ನಮ್ಮ ದುಡ್ಡು ನಮ್ಗೆ ವಾಪಸ್ ಬರಬೇಕಂತ ಅಷ್ಟೇ ನಾನು ಬಯಸೋದು. ಅದರಲ್ಲಿ ಯಾವ ತಪ್ಪಿಲ್ಲ ಅಂತ ನನ್ನ ನಂಬಿಕೆ. ಇದರಿಂದ ನಿಮ್ಮ ಮುಂದೆ ನಾನು ಕೆಟ್ಟವಳಾದರೂ ಪರವಾಗಿಲ್ಲ, ನನ್ನ ಮಗನ ಮುಂದೆ ನಾನು ಸಣ್ಣವಳಾದರೂ ಪರವಾಗಿಲ್ಲ. ಇಲ್ಲ ಅತ್ತೆ,
ಮಧುಗೆ ಇದ್ಯಾವುದೂ ಗೊತ್ತಾಗದೇ ಇರೋ ಥರ ನಾವು ನೋಡ್ಕೋತೀವಿ. ನಿಮ್ಮ ದುಡ್ಡು ನಿಮಗೆ ಖಂಡಿತ ವಾಪಸ್ ಬರುತ್ತೆ. ಅತ್ತೆ, ಇನ್ನೊಂದು ವಿಚಾರ. ಕಲ್ಯಾಣಿ ಹುಟ್ಟಿದಬ್ಬದ ದಿವಸ ಮಧು ಒಳಗೆ ಉಂಗುರ ಕೊಟ್ಟಿದ್ದು ನಿಮ್ಗೆ ಇಷ್ಟ ಆಗಿಲ್ಲ ಅಂತ ಅನ್ಸತ್ತೆ. ಅದಕ್ಕೆ ಅದನ್ನು ವಾಪಸ್ ತಂದಿದ್ದೀನಿ. ತಗೊಳ್ಳಿ ಅತ್ತೆ. ಬೇಡ, ಮಧುಗೆ ಅದನ್ನು ವಾಪಸ್ ಕೊಡಿ. ಅವನು ಕೊಟ್ಟಿರೋದದು. ಆದರೂ ಅವನು ಕೊಟ್ಟ ಅಂತ ನೀವು ಇಸ್ಕೋಬಾರ್ದಿತ್ತು. ಬಿಡಿ, ದುಡ್ಡು ಯಾವಾಗ ವಾಪಸ್ ಕೊಡ್ತೀರಾ ಹಾಗಾದರೆ? ನಾಡೋದು 27ನೇ ತಾರೀಕಿಗೆ ವಾಪಸ್ ಕೊಟ್ಬಿಡ್ತೀನಿ ಅತ್ತೆ. ಸರಿ, ನಾವಿನ್ನು ಬರ್ತೀವಿ. ಸರಿ, ಬರ್ತೀವತ್ತೆ. ಹಸಿರ ತೋಳಿನಲಿ ಬೆಂಕಿಯ ಕೂಸ ಪೊರೆವುದು ತಾಯಿಯ ಹೃದಯ. ಮಾಯಾಮೃಗ ಮಾಯಾಮೃಗ ಮಾಯಾಮೃಗದಲ್ಲಿ ಯಾಕೆ ಪುಟ್ಟಿ ತುಂಬ ಅಪ್ಸೆಟ್ ಆಗಿದೆಯಾ? ಎಲ್ಲ ಹುಡುಗರು ನಾವು ವಾಪಸ್ ಬರಲ್ಲ ಅಂತ ಬೇರೆ ಕಡೆ ಪಾಠಕ್ಕೆ ಸೇರ್ಕೊಂಡ್ಬಿಟ್ಟಿದ್ದಾರಪ್ಪ. ಅದಕ್ಕೆ ಯಾಕೆ ಅಪ್ಸೆಟ್ ಆಗ್ತೀಯಾ? ಮುಂದೆ ಬೇರೆಯವರು ಬರ್ತಾರೆ. ಪೇಪರ್ನಲ್ಲಿ ಒಂದು ಆ್ಯಡ್ ಹಾಕ್ಸಿದ್ರೆ ಸಾಕು, ಅದಕ್ಕೆ ಬೇಜಾರಾ? ಅದಕ್ಕಲ್ಲಪ್ಪ, ಶ್ರೀದೇವಿ ಅಂತ ಒಂದು ಹುಡುಗಿ ಪಾಠಕ್ಕೆ ಬರ್ತಿದ್ಲಲ್ಲ, ಅವ್ರ ಮನೇಲಿ ಅವರಪ್ಪ ತುಂಬ ವಿಚಿತ್ರವಾಗಿ ಮಾತಾಡ್ಬಿಟ್ರಪ್ಪ. ಏನಂತ ಮಾತಾಡಿದ್ರು? ಮಕ್ಕಳನ್ನ ನಿಮ್ಮ ಮನೆಗೆ ಕಳಿಸೋದು ಸಂಗೀತ ಪಾಠ ಕಲಿಯಕ್ಕ ಅಥವಾ ಕ್ರಿಮಿನಲ್ ಕೆಲಸ ಮಾಡೋದು ಕಲಿಯಕ್ಕ. ನಾನು ಮಾತ್ರ ಒಳ್ಳೆ ಥರ ಪೋಸ್ಟ್ ಕೊಡ್ತೀನಂತೆ, ನನ್ನ ಗಂಡನ ಜೈಲಿಗೆ ಕಳಿಸ್ಬಿಟ್ಟಿದ್ದೀನಂತೆ. ನನ್ನ ಪಬ್ಲಿಸಿಟಿಗೋಸ್ಕರ ನನ್ನ ಗಂಡನ ಯಾಕೆ ಜೈಲ್ ಕಳಿಸ್ಬೇಕಾಗಿತ್ತು ಅಂತೆಲ್ಲ ಕೇಳಿದ್ರಪ್ಪ. ನಂಗೆ ಅಳುನೇ ಬಂದ್ಬಿಡ್ತು. ಮಾಯಾಮೃಗ ಮಾಯಾಮೃಗ ಮಾಯಾಮೃಗವೆಲ್ಲಿ ಮಾಯಾಮೃಗ ಮಾಯಾಮೃಗ ಮಾಯಾಮೃಗವೆಲ್ಲಿ